ಈ ಒಂದು ಅಪ್ಡೇಟ್ ಇಂದ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ರೆ ಆರ್ ಸಿ ಬಿ ಎರಡೆರಡು ಸಲ ಕಪ್ ಗೆದ್ರಲ್ಲ, ಅದಕ್ಕಿಂತ ಮೋರ್ ಸ್ಯಾಟಿಸ್ಫೈಯಿಂಗ್ ಅಪ್ಡೇಟ್ ಮಗ ಈ ಒಂದು ಅಪ್ಡೇಟು. ಸೊ ಯಾವುದೇ ಅಪ್ಡೇಟ್ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂಡ್ ಕ್ರಿಕೆಟ್ನ ಟಾಪ್ 10 ಬಿಸಿ ಅಪ್ಡೇಟ್ಗಳನ್ನ ತಗೋಬೋದಿರಿ, ಯಾವುದು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಿಂಪಲ್ ಆಗಿ ಮಾಡ್ಕೋಬಿಡಿ. ಅಂಡ್ ಫಸ್ಟ್ ಅಪ್ಡೇಟು, ಟೀಮ್ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವ್ರನ್ನ ಈ ಒಂದು ಹೆಡ್ ಕೋಚ್ ಪದವಿಯಿಂದ ಕೆಳಗೆ ಇಳಿಸಬೇಕು ಅಂತ ಎಲ್ಲ ಕಡೆ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೈರ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾಗೆ ಅಷ್ಟು ಕೆಟ್ಟ ರೆಕಾರ್ಡ್ಗಳನ್ನ ಮಾಡ್ತಾ ಇರೋದ್ರಿಂದ ಇವ್ರನ್ನ ಈ ಒಂದು ಪದವಿಯಿಂದ ಕೆಳಗೆ ಇಳಿಸಬೇಕು. ಇವ್ರು ರಿಪ್ಲೇಸ್ಮೆಂಟ್ ಆಗಿ VVS ಲಕ್ಷ್ಮಣ್ ಅವರ ತಗೋಬರ್ಬೇಕು ಅಂತ ಫುಲ್ ರೂಮರ್ಸ್ಗಳೆಲ್ಲ ಓಡಾಡ್ತದೆ. ಬಟ್ ಈ ರೂಮರ್ಸ್ಗಳ ಮಧ್ಯದಲ್ಲಿ BCCI ಯಾವ ಲೆವೆಲ್ಗೆ ಪ್ಲಾನ್ ಮಾಡಿದ್ರೆ ಅಂತ ಹೇಳಿದ್ರೆ 3 ಡಿಫ್ರೆಂಟ್ ಫಾರ್ಮ್ಯಾಟ್ಗೂ 3 ಹೆಡ್ ಕೋಚ್ನ ತಗೋಬರ್ತಾರಂತೆ. BCCI ಸಖತ್ತು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಅದರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ VVS ಲಕ್ಷ್ಮಣ್ ಅವರು ಹೆಡ್ ಕೋಚ್ ಅಂತೆ. ಅಂಡ್ ODI ಕ್ರಿಕೆಟ್ಗೆ ಮತ್ತೆ ಗೌತಮ್ ಗಂಭೀರ್ ಅವರು ಇರ್ತಾರಂತೆ. ಅಂಡ್ T20 ಕ್ರಿಕೆಟ್ಗೆ ವೀರೇಂದ್ರ ಸೆಹ್ವಾಗ್ ಅವ್ರನ್ನ ಕರ್ಕೊಂಡು ಬರ್ತಾರಂತೆ. ಮಗ ಇದೊಂದು ಸಖತ್ ಅಂತ ಹೇಳ್ಬೋದು. ಯಾಕೆ ಈ ಒಂದು ಪ್ಲಾನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹೆಡ್ ಕೋಚ್ಗೆ ಜಾಸ್ತಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆಯಂತೆ. ಹೆಡ್ ಕೋಚ್ ಅವರು ಸಖತ್ತು ಪ್ರೆಷರ್ ಅಲ್ಲಿದ್ದಾರಂತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ರವಿ ಶಾಸ್ತ್ರಿ, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್ ಅವರು ಎಷ್ಟು ಹೆಡ್ ಕೋಚ್ ಇದ್ರು ಟೀಮ್ ಇಂಡಿಯಾಗೆ, ಅವರೆಲ್ಲ ಆ ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡಿ ಆ ಒಂದು ಪ್ರೆಷರ್ನ ಬಿಲ್ಡ್ ಮುಳುಗಿ ಎದ್ದು ಟೀಮ್ ಇಂಡಿಯಾನ ಎಲ್ಲೆಲ್ಲೂ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಬಟ್ ಆ ಒಂದು ಟೀಮ್ ಇಂಡಿಯಾನ ಇವಾಗ ಕೆಳಗೆ ಬೀಳ್ಸಿರೋದು ನಿಜ ಹೇಳಬೇಕು ಅಂದರೆ ಗೌತಮ್ ಗಂಭೀರ್ ಅಂತಲೇ ಹೇಳ್ಬೋದು. ಸೊ ಇವ್ರಿಗೆ ಜಾಸ್ತಿ ಪ್ರೆಷರ್ ಆಗಿದೆ ಅಂತೆ. ಅದಕ್ಕೋಸ್ಕರ BCCI ಈ ಒಂದು ಡಿಸಿಷನ್ನ ತಗೋತವ್ರಂತೆ ಮುಂದಿನ ದಿನಗಳಲ್ಲಿ. ಸೊ ನೋಡೋದ ಏನಾಗ್ಬೋದು ಅಂತ. ನಿಮ್ಮ ಪ್ರಕಾರ ಯಾರು ಹೆಡ್ ಕೋಚ್ ಆಗಬೇಕು ಈ ಒಂದು 3 ಫಾರ್ಮೆಟ್ಗೂ ಡಿಫ್ರೆಂಟ್ ಫಾರ್ಮೆಟ್ಗೂ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಎರಡನೇ ಅಪ್ಡೇಟು, ನಮ್ಮ RCB ಆಪತ್ ಬಾಂಧವ AB de Villiers ಅವರು ಶ್ರೇಯಸ್ ಅಯ್ಯರ್ ಮೇಲೆ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಇವಾಗ ಎರಡು ಸೀರೀಸ್ನ ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಇದ್ದಾರೆ ಆಲ್ಮೋಸ್ಟು. ಅದಕ್ಕೋಸ್ಕರ AB de Villiers ಅವರು ಹೇಳಿರೋದು, ಶ್ರೇಯಸ್ ಅಯ್ಯರ್ IPL ಅಲ್ಲಿ ಒಳ್ಳೆ ಕ್ಯಾಪ್ಟನ್ ಮಗ, ಇವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ, ಇವರು ಏನಂತ ಡಿಸರ್ವ್ ಇದ್ದಾರೆ ಎಲ್ಲದೂ ಕೂಡ. ಸೊ ಏನಂತ ಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ 2-3 ಗೇಮ್ ಸೋತಿರೋದಕ್ಕೆ ಈ ಥರ ನೀವು ಬ್ಲೇಮ್ ಮಾಡೋದು ಸರಿ ಇಲ್ಲ ಇವ್ರ ಮೇಲೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ರೆ ಓಕೆ, ಮೋರ್ ಟೈಮ್ ತಗೊಳ್ಳೋದ. ಸೊ ನೋಡೋದ ಏನು ಮಾಡ್ತಾರೆ ಶ್ರೇಯಸ್ ಅವರು ಮುಂದಿನ ದಿನಗಳಂತ ನೋಡಬೇಕಷ್ಟೇ. ಬಟ್ ಈ ಒಂದು ಅಪ್ಡೇಟ್ನ ಕೇಳಿದಾಗ ನನಗಂತೂ ಎಷ್ಟು ಉರಿಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬ್ಯಾಕಲ್ಲಿ ಫೈರ್ ಇಟ್ಟಂಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿ IPL ಅಲ್ಲಿ ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ನ ತಗೋಬೇಕು. ಅದು ಬಿಟ್ಬಿಟ್ಟು ಯಾರ್ಯಾರೋ ಏನು ಪರ್ಫಾರ್ಮೆನ್ಸ್ ಅಂತೂ ಇಲ್ಲ, ಯಾವುದೋ ಕೋಟಾದಲ್ಲಿ ಬಂದಿರೋ ಪ್ಲೇಯರ್ ಥರ ಕಾಣಿಸ್ತಿದೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಆ ಲೆವೆಲ್ಗೆ ಇದೆ. ಸೊ ಓಕೆ, ಇಲ್ಲಿ ನೋಡಿ ಈ ಒಂದು ಇಮೇಜ್ನ ನೋಡಿ. ಭುವನೇಶ್ವರ್ ಕುಮಾರ್ ಅವರು ಈ ಒಂದು IPL ಅಲ್ಲಿ ಟೋಟಲ್ ಆಗಿ 28 ವಿಕೆಟ್ನ ತಗೊಂಡಿದ್ದಾರೆ. ಎಕಾನಮಿ 7.8 ಒಳಗಡೆ ಇದೆ. ಓಕೆನಾ. ದೆನ್ ಅನ್ಶುಲ್ ಕಂಬೋಜ್ CSK ಪ್ಲೇಯರು 21 ವಿಕೆಟ್ನ ತಗೊಂಡಿದ್ದಾರೆ, ಇವರು ಕೂಡ ಸೆಲೆಕ್ಟ್ ಆಗಿಲ್ಲ. ಆ್ಯಂಡ್ ಇನ್ನೊಬ್ಬ RCB ಪ್ಲೇಯರು ರಸಿಕ್ ಸಲಾಮ್, ಇವರು ಕೂಡ 19 ವಿಕೆಟ್ನ ತಗೊಂಡಿದ್ದಾರೆ, ಇವರು ಕೂಡ ಸೆಲೆಕ್ಟ್ ಆಗಿಲ್ಲ. ಆ್ಯಂಡ್ KKRನ ಕಾರ್ತಿಕ್ ತ್ಯಾಗಿ 18 ವಿಕೆಟು. ಆ್ಯಂಡ್ ಸಕೀಬ್ ಹುಸೇನ್ ಇವರು ಯಂಗೆಸ್ಟ್ ಪ್ಲೇಯರು, ಸಖತ್ ವೇರಿಯೇಷನ್ ಕೂಡ ಇಟ್ಕೊಂಡಿದ್ದಾರೆ. ಯಾವ ಥರ SRHಗೆ ಇವರು ಮತ್ತು ಪ್ರಕುಲ್ ಹಿಂಗೆ ಸೇರಿಕೊಂಡು ಯಾವ ಲೆವೆಲ್ಗೆ SRHನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋದ್ರು ಇವರು ಡೆಬ್ಯೂ ಆದಮೇಲೆ. ಸೊ ಈ ಥರ ಯಂಗ್ಸ್ಟರ್ಸ್ನ ಇಟ್ಕೊಂಡು ನಮ್ಮ ಟೀಮ್ ಇಂಡಿಯಾದಲ್ಲಿ IPL ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಕರ್ಕೊಂಡೋಗ್ಬಿಟ್ಟು ಮಯಾಂಕ್ ಯಾದವ್ರನ್ನ ಟೀಮ್ ಇಂಡಿಯಾ ಜಿಂಬಾಬ್ವೆ ಸ್ಕ್ವಾಡ್ಗೆ ಆ್ಯಡ್ ಮಾಡಿದ್ದಾರೆ. ಬ್ರೋ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವರು ಕೂಡ ಇದ್ದಾರೆ, ಮತ್ತು ಇನ್ನು ಯಾರೋ ಪೇಸಸ್ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡಿದರೆ ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ. ಯಾವುದೇ ಥರ ಪ್ರೆಷರ್ ಕೂಡ ಬರಲ್ಲ ಹೆಡ್ ಕೋಚ್ಗೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ಕಾಮೆಂಟ್ ಮಾಡಿ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ T20 ವರ್ಲ್ಡ್ ಕಪ್ನ ಚಾಂಪಿಯನ್ ಕ್ಯಾಪ್ಟನ್ ಇವಾಗ MLB ಬೇಸ್ಬಾಲ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳ್ತಾನೆ. ಬೇಸ್ಬಾಲ್ ಇಂಡಿಯನ್ ಟೀಮ್ ಇರುತ್ತಲ್ಲ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಮಗ. ಇವಾಗ ಕ್ರಿಕೆಟಲ್ಲಿ ಆಯಿತು, ಆ್ಯಂಡ್ ಇವಾಗ ಬೇಸ್ಬಾಲು ಕೂಡ ಹೋಗಿದ್ದಾರೆ. ಬೇಸ್ಬಾಲ್ ಕೂಡ ಸೇಮ್ ಕ್ರಿಕೆಟ್ ಥರನೇ ಬ್ಯಾಟ್ ಇಟ್ಕೊಂಡು ಬಾಲ್ನ ಹೊಡಿತಾರೆ ಅಷ್ಟೇ, ಅದಕ್ಕೆ ಇವಾಗ ಅಂಬಾಸಿಡರ್ ಆಗಿದ್ದಾರೆ. ಬಟ್ ಸ್ಕೈ ಅಂತೂ ರಾಕೆಟ್ ಥರ ಬೆಳೀತಾ ಇದ್ದಾರೆ, ಅದೇ ಥರ ಬೆಳೀತಾ ಇರಲಿ. ಆ್ಯಂಡ್ ನೆಕ್ಸ್ಟ್ ಇವಾಗ ODI ಸೀರೀಸ್ ಇದೆ ಇಂಗ್ಲೆಂಡ್ ಅಗೇನೆಸ್ಟು. ಅದಕ್ಕೋಸ್ಕರ ರೋಹಿತ್ ಶರ್ಮಾ ಅವರು ಯಾವ ಥರ ಡೆಡಿಕೇಶನ್ ಅಂತ ಹೇಳಿದ್ರೆ ಅರ್ಲಿ ಇನ್ನು T20 ಸೀರೀಸೇ ಮುಗ್ದಿಲ್ಲ, ಇನ್ನೂ 2 ಇದೆ. ಬಟ್ ಅವಾಗಲೇ ಅರ್ಲಿ ಹೋಗ್ಬಿಟ್ಟು ಇಂಗ್ಲೆಂಡಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋರಂತೆ. ಈ ಥರ ಡೆಡಿಕೇಶನ್ ಇಟ್ಕೊಂಡಿರೋ ಪ್ಲೇಯರ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವ್ರನ್ನ ವರ್ಲ್ಡ್ ಕಪ್ 2027 ತೆಗಿಬೇಕು ಅಂತ ಬಾಸ್ ಯೋಚನೆ ಮಾಡ್ತಾರಂತೆ. ಯಾವ ಬಾಸ್ ಅಂತ ನಿಮಗೆ ಗೊತ್ತಾಯಿತು. ಆ್ಯಂಡ್ KL ರಾಹುಲ್, ನಮ್ಮ ಕನ್ನಡಿಗ KL ರಾಹುಲ್ ಅವರು 3 ಫಾರ್ಮೆಟಲ್ಲಂತೂ ಟೀಮ್ ಇಂಡಿಯಾಗೆ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಹೇಳಿದ್ರೆ, ಈ ಒಂದು ಇಂಪಾರ್ಟೆಂಟ್ ಪ್ಲೇಯರು IPL 2026 600 ರನ್ನ ಹೊಡೆದಿದ್ದಾರೆ. ಆಲ್ಮೋಸ್ಟ್ 600 ರನ್ ಹೊಡೆದಿದ್ದಾರೆ. 170+ ಸ್ಟ್ರೈಕ್ ರೇಟ್ ಕೂಡ ಇಟ್ಕೊಂಡಿದ್ದಾರೆ. ಅವರೇಜ್ ಮಿನಿಮಮ್ 50 ರನ್ ಮೇಲಿದೆ, 40 ರನ್ ಮೇಲೆ ಪಕ್ಕ ಇದೆ T20 ಓಕೆನಾ. ಬಟ್ ಈ ಒಬ್ಬ ಪ್ಲೇಯರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ, ಕಮ್ ಬ್ಯಾಕ್ ಮಾಡಬೇಕು ಅಂತ T20 ಫಾರ್ಮೆಟ್ಗೆ ಬೇರೆ ಕಡೆ ಎಲ್ಲ ಕಡೆ ರೂಮರ್ಸ್ ಕೂಡ ಬರ್ತದೆ. ಬಿಕಾಸ್ ವಿ ನೀಡ್ ಹಿಮ್ ಬ್ರೋ. ಯಾಕಂತ ಹೇಳಿದ್ರೆ
ರಾಹುಲ್ ಅವರು ಎಂಥ ಪ್ಲೇಯರ್ ಅಂತ ಹೇಳಿದ್ರೆ, ನೀವು ಯಾವುದೇ ಸಿಚುವೇಶನ್ ಕೊಟ್ಟರು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದರೊಳಗೆ ಇಳಿದ್ಬಿಟ್ಟು ಏನೋ ಹೇಳ್ತಾರೆ ಕನ್ನಡದಲ್ಲಿ ಓಕೆನಾ, ಏನೋ ಪಾತ್ರ ಪ್ರಕಾಶ ವಲಯ ಏನೋ ಹೇಳ್ತಿಲ್ಲ ಓಕೆನಾ, ಸೊ ಸಾರಿ ಅದು ತಪ್ಪಾಗಿದೆ ಸಂಕ್ಷಿ. ಸೊ ಆ ಥರ ಒಂದು ಕೆಲಸನ ಮಾಡೋ ಕೆ ಎಲ್ ರಾಹುಲ್ ಅವರು. ಸೊ ಇವ್ರನ್ನ ಏನಕ್ಕೆ ಟೀಮ್ ಇಂಡಿಯಾ ಇಷ್ಟೊಂದು ಇಗ್ನೋರ್ ಮಾಡ್ತದೆ ಗೊತ್ತಿಲ್ಲ. ಒಳ್ಳೆ ಟೆಸ್ಟ್ ಪ್ಲೇಯರ್ ಥರ ಮಾಡಿಬಿಟ್ಟಿದ್ರೆ, ODIಗೆ ಸಖತ್ ಇಂಪಾರ್ಟೆಂಟ್ ಪ್ಲೇಯರ್, ಮತ್ತು ಟೆಸ್ಟಲ್ಲೂ ಕೂಡ ಅಂಡ್ T20 ಕೂಡ ಸಖತ್ತಾಗಿ ಆಡ್ತಾರೆ. ಸೊ ನೋಡೋದ ಕಮ್ ಬ್ಯಾಕ್ ಮಾಡ್ತಾರೆ ಇಲ್ವಾ ಅಂತ. ಆ್ಯಂಡ್ ಟೀಮ್ ಇಂಡಿಯಾ ಟೋಟಲ್ ಆಗಿ 282 T20 ಮ್ಯಾಚಸ್ನ ಆಡಿದೆ. ಬಟ್ ಇಷ್ಟು ಮ್ಯಾಚ್ಗಳಲ್ಲಿ ಇನ್ನು ಯಾವುದೇ ಬ್ಯಾಟರ್ಸು ಕೂಡ 15 ರನ್ಸ್ ಮೇಲೆ ಹೊಡಿದಿರೋ ಇಷ್ಟೇ ಇರಲಿಲ್ಲ ಓಕೆನಾ. ಎಲ್ಲ ಮ್ಯಾಚಲ್ಲೂ ಕೂಡ ಹೊಡೆದಿದ್ರು. ಬಟ್ ಲಾಸ್ಟ್ ಮ್ಯಾಚು 76ಗೆ ಆಲ್ಔಟ್ ಆದಲ್ಲ, ಆ ಒಂದು ಮ್ಯಾಚಲ್ಲಿ ಒಬ್ಬ ಪ್ಲೇಯರು ಕೂಡ 15 ರನ್ ಮೇಲೆ ದಾಟಿಲ್ಲ ಮಗ. ಇದು ರೆಕಾರ್ಡ್ ನಮ್ಮ ಟೀಮ್ ಇಂಡಿಯಾದು. ಯಾವ ಥರ ಕೊಲಾಪ್ಸ್ ಆಗ್ತಾಯಿದೆ ಟೀಮ್ ಇಂಡಿಯಾ, ಬ್ಯಾಕ್ ಟು ಬ್ಯಾಕ್ T20 ಚಾಂಪಿಯನ್ಸ್ ಈ ಥರ ಕೊಲಾಪ್ಸ್ ಆಗ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ಯಾರು ಅಂತ ನೀವೇ ಕಾಮೆಂಟ್ ಮಾಡಬೇಕಷ್ಟೇ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಬಗ್ಗೆ ಇವಾಗ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೈರ್ ಮಾಡ್ತಾರೆ. ಬಿಕಾಸ್ ಇವ್ರದ್ದು ಕ್ಯಾಪ್ಟನ್ಸಿ ಬಂದ್ಮೇಲಂತೂ ಐರ್ಲೆಂಡ್ ಅಗೇನೆಸ್ಟು ಹೊಗೆ ಹಾಕೊಂಡ್ರು. ಆ್ಯಂಡ್ ಇವಾಗ ಇಂಗ್ಲೆಂಡ್ ಅಗೇನೆಸ್ಟು ಸಖತ್ತಾಗಿ ಸೋಲ್ತಾ ಇದ್ದಾರೆ ಅಂತ ಲಾಸ್ಟ್ 5 ಮ್ಯಾಚಸ್ಸಲ್ಲಿ 4ನೇ ಸೋತಿದ್ದಾರೆ ಅಂತ ಸಖತ್ ಹೇಟ್ ಮಾಡ್ತಿದ್ದಾರೆ ಶ್ರೇಯಸ್ ಅವರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ಅವರ ತಂಗಿ ಬಂದುಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಸಚಿನ್ ತೆಂಡೂಲ್ಕರ್ ಇವರು ಕೂಡ 3 ಜನ ಕ್ಯಾಪ್ಟನ್ ಆಗಿದ್ರು ಟೀಮ್ ಇಂಡಿಯಾಗೆ. ಅವರು ತುಂಬ ಮ್ಯಾಚಸ್ ಕೂಡ ಸೋತಿದ್ದಾರೆ. ಬಟ್ ಏನಕ್ಕೆ ನೀವು ಶ್ರೇಯಸ್ ಅವರನ್ನ ಸಖತ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರು ಫ್ಯೂಚರಲ್ಲಿ ಟೀಮ್ ಇಂಡಿಯಾಗೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಆಗ್ಬೋದು, ಆಗದೇನೂ ಇರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅಟ್ ದ ಪ್ರೆಸೆಂಟ್ ನೋಡಿದ್ರೆ ಟೀಮ್ ಇಂಡಿಯಾ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ, ಬೇರೆ ಎಲ್ಲ ಕ್ಯಾಪ್ಟನ್ಸಿಲೂ ಕೂಡ ಈ ಥರ ಎಲ್ಲ ಸೋತಿರಲಿಲ್ಲ. ಬಟ್ ಓಕೆ, ನೋಡೋದು ಏನಾಗುತ್ತೆ ಅಂತ. ಆ ಥರ ಒಂದು ತಂಗಿಯವರು ಅವ್ರ ಮೇಲೆ ಒಂದು ಪ್ರೀತಿನ ತೋರಿಸಿದ್ರೆ ಅಷ್ಟೇ. ಆ್ಯಂಡ್ ಒಂದು ಸ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ, ಆಫ್ಘಾನಿಸ್ತಾನ್ ಕ್ರಿಕೆಟರ್ ಆದ ಸಪೂರ್ ಸದ್ರಾನ್ ಅವರು ಮೊನ್ನೆನೋ ತೀರ್ಕೊಂಡಿದ್ದಾರೆ ಓಕೆನಾ. ಸೊ ಇವ್ರ ಜೊತೆ ಆಡಿದ್ದು ರಶೀದ್ ಖಾನ್ ಮತ್ತು ಮೊಹಮ್ಮದ್ ನಬಿ ಓಕೆನಾ. ಇವ್ರಿಗೆ ಸೆಂಡ್ ಆಫ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆ ಒಂದು ಏನಿದೆ ಕಾರ್ಯ ಎಲ್ಲನೂ ಕೂಡ ಮುಗಿಸಿದ್ದಾರೆ. ಪಾಪ ಪೇನ್ಫುಲ್ ಗುಡ್ ಬೈ ಫಾರ್ ಸಪೂರ್ ಸದ್ರಾನ್. ಸೊ ಓಕೆ ಬ್ರೋ, ಅಷ್ಟೇನೂ ಮಾಡೋಕ್ಕಾಗಲ್ಲ. ಸೊ ಅಷ್ಟೇ, ರೆಸ್ಟ್ ಇನ್ ಪೀಸ್ ಮಾಮ್ ಅಷ್ಟೇ. ಆ್ಯಂಡ್ 10ನೇ ಕೊನೆಯ ಅಪ್ಡೇಟು, ವೆನ್ ಐ ವೆಂಟ್ ಅಪ್ ವಿರಾಟ್ ಕೊಹ್ಲಿ ಆ್ಯಂಡ್ ಸೆಡ್ ಐ ಆಮ್ ಡನ್, ಐ ಟೋಲ್ಡ್ ಮೈ ರಿಟೈರ್ಮೆಂಟ್ ಫ್ರಮ್ IPL, ವಿರಾಟ್ ಟ್ರೈಡ್ ಟು ಸ್ಟಾಪ್ ಮೀ, ನಾಟ್ ರಿಟೈರ್ಡ್ ಫ್ರಮ್ IPL. AB de Villiers ಅವರು ಕೂಡ IPLನಿಂದ ರಿಟೈರ್ಮೆಂಟ್ನ ತಗೋಬೇಕು ಅಂತ ಯೋಚನೆ ಮಾಡಿದ್ರಂತೆ, ಯಾವ ಥರ ರಿಟೈರ್ಮೆಂಟ್ನ ಕೊಟ್ಟರು. ಸೊ ವಿರಾಟ್ ಕೊಹ್ಲಿ ಅವರು ಅದನ್ನು ಸ್ಟಾಪ್ ಮಾಡಿದಾರಂತೆ, ಹೋಲ್ಡ್ ಮಾಡಿದಾರಂತೆ. ಯಾಕಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, AB de Villiers ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಬೇರೆ ಲೀಗ್ ಕೂಡ ಆಡ್ತಾಯಿದ್ದಾರೆ, ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಮಾಡ್ಬೋದು IPLಗೆ. ಆ್ಯಂಡ್ RCBಗೆ ಬರಲಿ ಇವರು, ಬೇರೆ ಯಾವ ಟೀಮು ಕೂಡ ಇವ್ರನ್ನ ಪಿಕ್ ಮಾಡಬಾರ್ದು. RCB ಇವ್ರನ್ನ ಎತ್ತಾಕೊಂಡು ಬರಬೇಕು ಹೆಂಗಾದರೂ ಮಾಡಿ. ಸೊ ನೋಡೋದು ಏನಾಗುತ್ತೆ ಅಂತ. ಸೊ ಇದು ಟಾಪ್ 10 ಅಪ್ಡೇಟ್ಗಳಾಗಿತ್ತು. ಸೊ ಈ ಒಂದು ಅಪ್ಡೇಟ್ಗಳಲ್ಲಿ ನಿಮಗೇನು ಅನ್ನಿಸ್ತು, ಯಾವುದು ನಿಮಗೆ ಸಖತ್ ಖುಷಿ ಕೊಡಿಸ್ತು, ಇನ್ನು ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು, ಯಾವ ಥರ ಸೆಲೆಕ್ಷನ್ ಆಗಬೇಕು, ಸ್ವಲ್ಪ ನೀರು ಕುಡಿಬೇಕು ಫಸ್ಟ್ ನಾನು, ಯಾವ ಥರ ಸೆಲೆಕ್ಷನ್ ಆಗಬೇಕು ಎಲ್ಲನೂ ಕೂಡ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. See you.